ತುಂಬಾ ಪೈನ್ ಇದೆ. ಎಷ್ಟು ಪೈನ್ ಇದೆ ಅಂದ್ರೆ ಮೈಕ್ ಅವಾಗ ಹೋಗ್ತಿದೆ ಗೊತ್ತಾ, ಅಷ್ಟೇ ಇದೆ. ನಾವೇನೋ ವಿಷಯ ಹೇಳ್ಬೇಕು ಅಂತ ನೋಡಿ ರಿಸೀವರ್ ಹತ್ರ ಹೇಳ್ರವ್ರೆ. ಮಾಡಬೇಡಿ ಅಂತ ನಮ್ಮ ಹೇಳೋದು. ಈ ತರದ್ದೇನೋ ಮಾಡಬೇಡಿ ಅಂತ ಹೇಳ್ತೀವಿ, ಬಟ್ ಸಿನಿಮಾ ತೋರ್ಸಕ್ಕಲ್ಲ ಏನಾದ್ರು ನಾವು ಅಂದ್ರೆ ಆಗೋದಿಲ್ಲ. ಥ್ರೂ ಔಟ್ ಇಲ್ಲ, ಕೆಲವು ಒಂದು ಸನ್ನಿವೇಶದಲ್ಲಿ ಮಾತ್ರ ಬಂದು ಹೋಗುತ್ತೆ. ಥ್ರೂ ಔಟ್ ಅಂತೂ ಡೆಫಿನೆಟ್ಲಿ ಇಲ್ಲ. ಬಿಕಾಸ್ ತುಂಬಾ ಬ್ಯೂಟಿಫುಲ್ ಆಗಿರೋ ಒಂದು ಸ್ಟೋರಿ ಇದೆ. ಸೊ ಸಿನಿಮಾ ನೋಡ್ತಾ ನೋಡ್ತಾ ಹಂಗೆ ಕನೆಕ್ಟ್ ಆಗ್ತೀವಿ. ಅಂಡ್ ಅಂದ್ರೆ ತುಂಬಾ ಇಷ್ಟಪಟ್ಟಿರೋ ಒಂದು ವ್ಯಕ್ತಿ ಆಗ್ಲಿ ಅಥವಾ ವಸ್ತು ಆಗ್ಲಿ ನಮ್ಮಿಂದ ದೂರ ಆದಾಗ ಎಷ್ಟು ನೋವಾಗತ್ತೆ. ಅದೇ ಒಬ್ಬೊಬ್ಬರದ್ದು ಒಂಥರ ಇರುತ್ತೆ. ಕೆಲವರು ಅವ್ರ ಪಾಡಿಗೆ ಒಬ್ಬರೆಲ್ಲ ಟ್ರಾವೆಲ್ ಮಾಡಿರ್ತಾರೆ, ಇನ್ನೊಬ್ರು ಅವ್ರು ತುಂಬಾ ಆಪ್ತವಾಗಿರೋರ ಜೊತೆ ಆಚೆ ಇರ್ತಾರೆ. ಸೊ ಆ ಥರದ್ದು ಡೈರೆಕ್ಟರ್ ಕೇಳೋದು, ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಅವರು ಕೇಳಿದ್ರೆ ಗೊತ್ತಾಗತ್ತೆ. ಓವರ್ ಆಲ್ ಸಿನಿಮಾ ಅದೇ ಲುಕ್ ಇರುತ್ತಾ? ಇರುತ್ತೆ, ಅದೆಲ್ಲ ಇನ್ನ ಬರ್ತಾ ಬರ್ತಾ ಗೊತ್ತಾಗತ್ತೆ. ಮುಹೂರ್ತದಲ್ಲಿ ಎಲ್ಲ ವಿಷಯ ಹೇಳೋಕ್ಕಾಗಲ್ಲ. ಹೇರ್ ಸ್ಟೈಲು ಯಾಕೆ ಡೌಟ್ ಇವಾಗ? ವ್ಯತ್ಯಾಸ ಇದೆ, ತುಂಬಾ ವ್ಯತ್ಯಾಸ ಇದೆ. ಬರುತ್ತೆ, ಅದು ಲುಕ್ ಬರುತ್ತೆ, ಆ ಥರದ್ದು ಇರುತ್ತೆ ಅಂತ. ಸಾಕಷ್ಟು ಲುಕ್ಗಳನ್ನು ನೋಡ್ಬೋದು ಈ ಸಿನಿಮಾದಲ್ಲಿ. ಬೇರೆ ಆರ್ಟಿಸ್ಟ್ಗಳು ಯಾರು ಇರ್ತಾರೆ? ಇನ್ನೂ ಎಲ್ಲ ಪ್ಲಾನ್ ನಡೀತಾ ಇದೆ. ಸೊ ಅದು ಆಗತ್ತೆ, ಹೇಳ್ತಾರೆ. ಅವ್ರು ಹೇಳಿದ್ರೆ ಅದು ತುಂಬಾ ಒಳ್ಳೆಯದು. ಶೂಟಿಂಗ್ ಯಾವ ಸ್ಟಾರ್ಟ್ ಸರ್ ಇರುತ್ತೆ ಸರ್. ಬೈಕ್ ಅಂತ ಅಂದ್ಮೇಲೆ ಡೆಫಿನೆಟ್ಲಿ ನಾವು ಟೈಟಲ್ ರಿವೀಲ್ ಮಾಡಿದ್ದು ಕೂಡ ಒಂದು ಟ್ಯಾಂಕ್ ಮೇಲೆ. ಸೊ ಬೈಕ್ ಡೆಫಿನೆಟ್ಲಿ ಇರುತ್ತೆ, ಟ್ರಾವೆಲಿಂಗ್ ಇರುತ್ತೆ. ತುಂಬಾ ಹತ್ರ ಆಗುತ್ತೆ ಸರ್ ಇದು ಸಿನಿಮಾ ನೋಡಿದಾಗ. ಇಷ್ಟಪಡ್ತೀರಾ? ಸೊ ಇದು ಸುಮಾರು ಒಂದು 3 years ಇಂದ ನಾನು ಪ್ಲಾನ್ ಮಾಡಿ ಸ್ಟೋರಿ ಇದು. ಈ ಕಂಪ್ಲೀಟ್ ಕಥೆ ನಾನು ಬರೆದಿರೋದು ಫ್ಲೈಟಲ್ಲೇ. ಎವ್ರಿ ಟ್ರಾವೆಲಿಂಗಲ್ಲಿ ಟೂ ಸೀನ್ಸ್ ಹೋಗ್ತಾ ಇರಬೇಕಾದ್ರೆ ವೆಯ್ಟ್ ಮಾಡ್ತಿದ್ದೆ ಮೊಬೈಲಲ್ಲಿ. ಸೊ ಸುಮಾರು 3 years ಇಂದ ಕಂಪ್ಲೀಟ್ ಮಾಡ್ಕೊಂಡು ಆ 3 years ಯೋಗಿ ಅವ್ರ ಜೊತೆ ಡಿಸ್ಕಷನ್ ಮಾಡ್ತಿದ್ವಿ. ಎವ್ರಿ ಬರ್ಡೇ ಡಿಸ್ಕಷನ್ ಮಾಡ್ತಿದ್ವಿ, ಈ ವರ್ಷ ಮಾಡೋಣ ಅಂತ. ಇದ್ರ ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಕೃಷ್ಣ ಸರ್ ಅವರು ನಾವಿದೇ ಸೇಮ್ ವರ್ಷದಿಂದ ನಾವು ಅವ್ರ ಜೊತೆ ಟ್ರಾವೆಲ್ ಮಾಡ್ತಾ ಇದ್ವಿ. ಈ ಟ್ರಾವೆಲ್ ಮಾಡ್ತಾ ಫೈನಲಿ ಈ ಕತೆ ಮಾಡ್ಬೇಕಂತ ಫೈನಲ್ ಮಾಡಿ ಇವತ್ತು ಇಲ್ಲಿಗೆ ಬಂದ್ವಿ. ಸೊ ಥ್ಯಾಂಕ್ ಯು ಎಲ್ರಿಗೂ.